ಇನ್ನು ಅದೇ ರೀತಿ ಸರ್ಕಾರಿ ಜಾಗವನ್ನ ಕಬಳಿಸೋದಕ್ಕೆ ಕ್ರಿಶ್ಚಿಯನ್ನರು ಮುಂದಾದ್ರ ಅನ್ನೋದು ಪ್ರಶ್ನೆ ಇದೆ. ಸ್ಥಳೀಯರು ಹಿಂದೂ ಪರ ಸಂಘಟನೆಗಳ ಗಂಭೀರ ಆರೋಪ ಇದು. ಬೇಗೂರು ವಾರ್ಡ್ 192ರಲ್ಲಿ ಸರ್ಕಾರಿ ಜಾಗವನ್ನ ಕಬಳಿಕೆ ಮಾಡಿಕೊಂಡಿದ್ದಾರಂತೆ. 1 ಎಕರೆಯಲ್ಲಿ ಗೋರಿ ನಿರ್ಮಾಣ ಮಾಡಿರುವ ಆರೋಪ ಕೂಡ ಕೇಳಲು ಸಿಕ್ಕಿದೆ. ಗೋರಿಗಳ ನಿರ್ಮಾಣ ಮಾಡಿ ಶಿಲುಬೆ ಇಟ್ಟಿದ್ದಕ್ಕೆ ಕಿಡಿಕಾರ್ತಿದ್ದಾರೆ ಹಿಂದೂ ಪರ ಸಂಘಟನೆಯವರು. ಕೂಡಲೇ ಜಾಗವನ್ನ ವಶಕ್ಕೆ ಪಡಿಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಬೇಗೂರು ಮುಖ್ಯ ರಸ್ತೆಯ ವಾರ್ಡ್ ನಂಬರ್ 192ರಲ್ಲಿದ್ದೇನೆ. ನೋಡ್ತಿರ್ಬೋದು, ಇಲ್ಲಿ ಸ್ಥಳೀಯರು ಹಿಂದೂಪರ ಸಂಘಟನೆಗಳು ಒಂದು ಕಡೆ ಆಕ್ರೋಶ ಹೊರಹಾಗ್ತಿದ್ದಾರೆ. ಯಾಕಂದರೆ ಈ ಒಂದು ಜಾಗ ಇದು ಸರ್ಕಾರಿ ಸ್ಮಶಾನ ಜಾಗ. 1 ಎಕರೆ 20 ಗುಂಟೆ ಇದೆ. 20 ಗುಂಟೆ ಬ್ರಾಹ್ಮಣ ಸಮುದಾಯದವರಿಗೆ ಕೊಟ್ಟಿದ್ದಾರೆ. ಇನ್ನು 1 ಎಕರೆ 95 ಗುಂಟೆ ನಿಯರ್ ಬೈ 1 ಎಕರೆ ಕ್ರಿಶ್ಚಿಯನ್ ಸಮುದಾಯ ವಶಪಡಿಸಿಕೊಂಡಿದ್ದಾರೆ ಅಂತ ಒಂದು ಕಡೆ ಗಂಭೀರ ಆರೋಪ ಸಹ ಕೇಳಿಬಂದಿದೆ. ಅಂದರೆ ಇಲ್ಲಿ ಯಾವುದೂ ಬಾಡಿ ಇಲ್ಲ. ಏಕಾಏಕಿ ರಾತ್ರಿ ತಂದು ಸಿಲುಬೆ ಇಟ್ಟು ಜಾಗವನ್ನು ಕಬ್ಜಾ ಮಾಡಲು ಮುಂದಾಗಿದ್ದಾರೆ ಅಂತ ಒಂದು ಕಡೆ ಗಂಭೀರ ಆರೋಪ ಇಲ್ಲಿ ಸ್ಥಳೀಯರು ಮತ್ತು ಹಿಂದೂಪರ ಸಂಘಟನೆಗಳು. ನೋಡ್ತಿರ್ಬೋದು, ಇಲ್ಲಿ ಸಿಲುಬೆಗಳಿಟ್ಟಿದ್ದಾರೆ. ಇಲ್ಲಿ ಯಾವುದೂ ಹೆಣ ಇಲ್ಲ, ಯಾವುದೂ ಬಾಡಿ ಇಲ್ಲ ಅಂತ ಒಂದು ಕಡೆ ಇಲ್ಲಿ ಗಂಭೀರ ಆರೋಪವಾಗಿದೆ. ಸ್ಥಳೀಯರು ಸಹ ಅದೇ ಹೇಳ್ತಿದ್ದಾರೆ, ಇಲ್ಲಿ ಯಾವುದೂ ಬಾಡಿ ಇಲ್ಲ. ಇವರು ಈ ಒಂದು ಜಾಗವನ್ನು ಕಬ್ಜೆ ಮಾಡಲು ಮುಂದಾಗಿದ್ದಾರೆ. ಸರ್ಕಾರಿ ಜಾಗ ಇದು, 95 ಗುಂಟೆ ಇದು. ಬೇಗ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಈ ಜಾಗವನ್ನು ಇಲ್ಲಿನ ಬೇಗೂರು ಸ್ಥಳೀಯರಿಗೆ ಏನಾದರೂ ಒಂದು ಕಡೆ ಸಮುದಾಯ ಭವನನ ಏನಾದರೂ ಒಂದು ಮಾಡಬೇಕಂತ ಒಂದು ಕಡೆ ಅಂಗನವಾಡಿ ಏನಾದರೂ ಮಾಡಬೇಕಂತ ಒಂದು ಕಡೆ ಒತ್ತಾಯ ಸಹ ಕೇಳಿಬಂದಿದೆ. ಇಲ್ಲಿ ಯಾವುದೇ ಬಾಡಿ ಇಲ್ಲ. ಇವರು ಏಕಾಏಕಿ ಈ ಒಂದು ಜಾಗವನ್ನು ಕಬ್ಜೆ ಮಾಡಲು ಮುಂದಾಗಿದ್ದಾರೆ. 1 ವರ್ಷ ಹಿಂದೆ ಒಂದೇ ರಾತ್ರಿಯಲ್ಲಿ ಎಲ್ಲ ಸಿಲುಬೆ ಇಟ್ಟಿದ್ದಾರೆ. ಸಾಕಷ್ಟು ಜನ ನೋಡ್ತಿರ್ಬೋದು. ಇಲ್ಲಿ ಹಿಂದೂಪರ ಸಂಘಟನೆಗಳು ಇಲ್ಲಿನ ಸ್ಥಳೀಯರು ಸಹ ಒಂದು ಕಡೆ ಹೋರಾಟ ನಿರಂತರವಾಗಿ ಮಾಡ್ತಿದ್ದಾರೆ. ಬೇಗ ಸರ್ಕಾರ ಆಯಿತು, ಕಂದಾಯ ಇಲಾಖೆ ಅಧಿಕಾರಿಗಳಾಯಿತು, ಈ ಜಾಗವನ್ನು ವಶಕ್ಕೆ ಪಡಿಸಿಕೊಳ್ಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಯಾಕಂದರೆ ತುಂಬ ವರ್ಷಗಳಾಯಿತು ಸರ್ಕಾರ ಗಮನಕ್ಕೂ ತಂದಿದ್ದೇವೆ, ಸರ್ಕಾರ ಇನ್ನೂ ಸ್ಪಂದನೆ ನೀಡಿಲ್ಲ. ಬಟ್ ಸರ್ಕಾರಿ ಜಾಗ ಈಗ ಕಬ್ಜೆ ಆಗ್ತಿದೆ, ಇದು ಸರಿಯಲ್ಲ. ಹೆಣ್ಮಕ್ಳಿಗೆ ಏನಾದರೂ ಒಂದು ಸಮುದಾಯ ಭವನನ ಅಂಗನವಾಡಿ ಕೇಂದ್ರ ಮಾಡಬೇಕಂತ ನಮ್ಮ ಕಡೆ ಒತ್ತಾಯ ಸಹ ಕೇಳಿಬಂದಿದೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್. ಅದೇ ರೀತಿ ಸರ್ಕಾರಿ ಜಾಗವನ್ನ ಕಬಳಿಸೋದಕ್ಕೆ ಕ್ರಿಶ್ಚಿಯನ್ನರು ಮುಂದಾದ್ರ ಅನ್ನೋದು ಪ್ರಶ್ನೆ ಇದೆ. ಸ್ಥಳೀಯರು ಹಿಂದೂ ಪರ ಸಂಘಟನೆಗಳ ಗಂಭೀರ ಆರೋಪ ಇದು. ಬೇಗೂರು ವಾರ್ಡ್ 192ರಲ್ಲಿ ಸರ್ಕಾರಿ ಜಾಗವನ್ನ ಕಬಳಿಕೆ ಮಾಡಿಕೊಂಡಿದ್ದಾರಂತೆ. 1 ಎಕರೆಯಲ್ಲಿ ಗೋರಿ ನಿರ್ಮಾಣ ಮಾಡಿರುವ ಆರೋಪ ಕೂಡ ಕೇಳಲು ಸಿಕ್ಕಿದೆ. ಗೋರಿಗಳ ನಿರ್ಮಾಣ ಮಾಡಿ ಶಿಲುಬೆ ಇಟ್ಟಿದ್ದಕ್ಕೆ ಕಿಡಿಕಾರ್ತಿದ್ದಾರೆ ಹಿಂದೂ ಪರ ಸಂಘಟನೆಯವರು. ಕೂಡಲೇ ಜಾಗವನ್ನ ವಶಕ್ಕೆ ಪಡಿಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಬೇಗೂರು ಮುಖ್ಯ ರಸ್ತೆಯ ವಾರ್ಡ್ ನಂಬರ್ 192ರಲ್ಲಿದ್ದೇನೆ. ನೋಡ್ತಿರ್ಬೋದು, ಇಲ್ಲಿ ಸ್ಥಳೀಯರು ಹಿಂದೂಪರ ಸಂಘಟನೆಗಳು ಒಂದು ಕಡೆ ಆಕ್ರೋಶ ಹೊರಹಾಗ್ತಿದ್ದಾರೆ. ಯಾಕಂದರೆ ಈ ಒಂದು ಜಾಗ ಇದು ಸರ್ಕಾರಿ ಸ್ಮಶಾನ ಜಾಗ. 1 ಎಕರೆ 20 ಗುಂಟೆ ಇದೆ. 20 ಗುಂಟೆ ಬ್ರಾಹ್ಮಣ ಸಮುದಾಯದವರಿಗೆ ಕೊಟ್ಟಿದ್ದಾರೆ. ಇನ್ನು 1 ಎಕರೆ 95 ಗುಂಟೆ ನಿಯರ್ ಬೈ 1 ಎಕರೆ ಕ್ರಿಶ್ಚಿಯನ್ ಸಮುದಾಯ ವಶಪಡಿಸಿಕೊಂಡಿದ್ದಾರೆ ಅಂತ ಒಂದು ಕಡೆ ಗಂಭೀರ ಆರೋಪ ಸಹ ಕೇಳಿಬಂದಿದೆ. ಅಂದರೆ ಇಲ್ಲಿ ಯಾವುದೂ ಬಾಡಿ ಇಲ್ಲ. ಏಕಾಏಕಿ ರಾತ್ರಿ ತಂದು ಸಿಲುಬೆ ಇಟ್ಟು ಜಾಗವನ್ನು ಕಬ್ಜಾ ಮಾಡಲು ಮುಂದಾಗಿದ್ದಾರೆ ಅಂತ ಒಂದು ಕಡೆ ಗಂಭೀರ ಆರೋಪ ಇಲ್ಲಿ ಸ್ಥಳೀಯರು ಮತ್ತು ಹಿಂದೂಪರ ಸಂಘಟನೆಗಳು. ನೋಡ್ತಿರ್ಬೋದು, ಇಲ್ಲಿ ಸಿಲುಬೆಗಳಿಟ್ಟಿದ್ದಾರೆ. ಇಲ್ಲಿ ಯಾವುದೂ ಹೆಣ ಇಲ್ಲ, ಯಾವುದೂ ಬಾಡಿ ಇಲ್ಲ ಅಂತ ಒಂದು ಕಡೆ ಇಲ್ಲಿ ಗಂಭೀರ ಆರೋಪವಾಗಿದೆ. ಸ್ಥಳೀಯರು ಸಹ ಅದೇ ಹೇಳ್ತಿದ್ದಾರೆ, ಇಲ್ಲಿ ಯಾವುದೂ ಬಾಡಿ ಇಲ್ಲ. ಇವರು ಈ ಒಂದು ಜಾಗವನ್ನು ಕಬ್ಜೆ ಮಾಡಲು ಮುಂದಾಗಿದ್ದಾರೆ. ಸರ್ಕಾರಿ ಜಾಗ ಇದು, 95 ಗುಂಟೆ ಇದು. ಬೇಗ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಈ ಜಾಗವನ್ನು ಇಲ್ಲಿನ ಬೇಗೂರು ಸ್ಥಳೀಯರಿಗೆ ಏನಾದರೂ ಒಂದು ಕಡೆ ಸಮುದಾಯ ಭವನನ ಏನಾದರೂ ಒಂದು ಮಾಡಬೇಕಂತ ಒಂದು ಕಡೆ ಅಂಗನವಾಡಿ ಏನಾದರೂ ಮಾಡಬೇಕಂತ ಒಂದು ಕಡೆ ಒತ್ತಾಯ ಸಹ ಕೇಳಿಬಂದಿದೆ. ಇಲ್ಲಿ ಯಾವುದೇ ಬಾಡಿ ಇಲ್ಲ. ಇವರು ಏಕಾಏಕಿ ಈ ಒಂದು ಜಾಗವನ್ನು ಕಬ್ಜೆ ಮಾಡಲು ಮುಂದಾಗಿದ್ದಾರೆ. 1 ವರ್ಷ ಹಿಂದೆ ಒಂದೇ ರಾತ್ರಿಯಲ್ಲಿ ಎಲ್ಲ ಸಿಲುಬೆ ಇಟ್ಟಿದ್ದಾರೆ. ಸಾಕಷ್ಟು ಜನ ನೋಡ್ತಿರ್ಬೋದು. ಇಲ್ಲಿ ಹಿಂದೂಪರ ಸಂಘಟನೆಗಳು ಇಲ್ಲಿನ ಸ್ಥಳೀಯರು ಸಹ ಒಂದು ಕಡೆ ಹೋರಾಟ ನಿರಂತರವಾಗಿ ಮಾಡ್ತಿದ್ದಾರೆ. ಬೇಗ ಸರ್ಕಾರ ಆಯಿತು, ಕಂದಾಯ ಇಲಾಖೆ ಅಧಿಕಾರಿಗಳಾಯಿತು, ಈ ಜಾಗವನ್ನು ವಶಕ್ಕೆ ಪಡಿಸಿಕೊಳ್ಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಯಾಕಂದರೆ ತುಂಬ ವರ್ಷಗಳಾಯಿತು ಸರ್ಕಾರ ಗಮನಕ್ಕೂ ತಂದಿದ್ದೇವೆ, ಸರ್ಕಾರ ಇನ್ನೂ ಸ್ಪಂದನೆ ನೀಡಿಲ್ಲ. ಬಟ್ ಸರ್ಕಾರಿ ಜಾಗ ಈಗ ಕಬ್ಜೆ ಆಗ್ತಿದೆ, ಇದು ಸರಿಯಲ್ಲ. ಹೆಣ್ಮಕ್ಳಿಗೆ ಏನಾದರೂ ಒಂದು ಸಮುದಾಯ ಭವನನ ಅಂಗನವಾಡಿ ಕೇಂದ್ರ ಮಾಡಬೇಕಂತ ನಮ್ಮ ಕಡೆ ಒತ್ತಾಯ ಸಹ ಕೇಳಿಬಂದಿದೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಅದೇ ರೀತಿ ಸರ್ಕಾರಿ ಜಾಗವನ್ನ ಕಬಳಿಸೋದಕ್ಕೆ ಕ್ರಿಶ್ಚಿಯನ್ನರು ಮುಂದಾದ್ರ ಅನ್ನೋದು ಪ್ರಶ್ನೆ ಇದೆ. ಸ್ಥಳೀಯರು ಹಿಂದೂ ಪರ ಸಂಘಟನೆಗಳ ಗಂಭೀರ ಆರೋಪ ಇದು. ಬೇಗೂರು ವಾರ್ಡ್ 192ರಲ್ಲಿ ಸರ್ಕಾರಿ ಜಾಗವನ್ನ ಕಬಳಿಕೆ ಮಾಡಿಕೊಂಡಿದ್ದಾರಂತೆ. 1 ಎಕರೆಯಲ್ಲಿ ಗೋರಿ ನಿರ್ಮಾಣ ಮಾಡಿರುವ ಆರೋಪ ಕೂಡ ಕೇಳಲು ಸಿಕ್ಕಿದೆ. ಗೋರಿಗಳ ನಿರ್ಮಾಣ ಮಾಡಿ ಶಿಲುಬೆ ಇಟ್ಟಿದ್ದಕ್ಕೆ ಕಿಡಿಕಾರ್ತಿದ್ದಾರೆ ಹಿಂದೂ ಪರ ಸಂಘಟನೆಯವರು. ಕೂಡಲೇ ಜಾಗವನ್ನ ವಶಕ್ಕೆ ಪಡಿಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ.
ಬೇಗೂರು ಮುಖ್ಯ ರಸ್ತೆಯ ವಾರ್ಡ್ ನಂಬರ್ 192ರಲ್ಲಿದ್ದೇನೆ. ನೋಡ್ತಿರ್ಬೋದು ಇಲ್ಲಿ ಸ್ಥಳೀಯರು ಹಿಂದೂಪರ ಸಂಘಟನೆಗಳು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ ಈ ಒಂದು ಜಾಗ ಇದು ಸರ್ಕಾರಿ ಸ್ಮಶಾನ ಜಾಗ. 1 ಎಕರೆ 20 ಗುಂಟೆ ಇದೆ. 20 ಗುಂಟೆ ಬ್ರಾಹ್ಮಣ ಸಮುದಾಯದವರಿಗೆ ಕೊಟ್ಟಿದ್ದಾರೆ. ಇನ್ನು 1 ಎಕರೆ 95 ಗುಂಟೆ ನಿಯರ್ ಬೈ 1 ಎಕರೆ ಕ್ರಿಶ್ಚಿಯನ್ ಸಮುದಾಯ ವಶಪಡಿಸಿಕೊಂಡಿದ್ದಾರೆ ಅಂತ ಒಂದು ಕಡೆ ಗಂಭೀರ ಆರೋಪ ಸಹ ಕೇಳಿಬಂದಿದೆ. ಅಂದರೆ ಇಲ್ಲಿ ಯಾವುದೂ ಬಾಡಿ ಇಲ್ಲ, ಏಕಾಏಕಿ ರಾತ್ರಿ ತಂದು ಸಿಲುಬೆ ಇಟ್ಟು ಜಾಗವನ್ನು ಕಬ್ಜಾ ಮಾಡಲು ಮುಂದಾಗಿದ್ದಾರೆ ಅಂತ ಒಂದು ಕಡೆ ಗಂಭೀರ ಆರೋಪ ಇಲ್ಲಿ ಸ್ಥಳೀಯರು ಮತ್ತು ಹಿಂದೂಪರ ಸಂಘಟನೆಗಳು. ನೋಡ್ತಿರ್ಬೋದು ಇಲ್ಲಿ ಸಿಲುಬೆಗಳಿಟ್ಟಿದ್ದಾರೆ. ಇಲ್ಲಿ ಯಾವುದೂ ಹೆಣ ಇಲ್ಲ, ಯಾವುದೂ ಬಾಡಿ ಇಲ್ಲ ಅಂತ ಒಂದು ಕಡೆ ಇಲ್ಲಿ ಗಂಭೀರ ಆರೋಪವಾಗಿದೆ. ಸ್ಥಳೀಯರು ಸಹ ಅದೇ ಹೇಳ್ತಿದ್ದಾರೆ, ಇಲ್ಲಿ ಯಾವುದೂ ಬಾಡಿ ಇಲ್ಲ, ಇವರು ಈ ಒಂದು ಜಾಗವನ್ನು ಕಬ್ಜೆ ಮಾಡಲು ಮುಂದಾಗಿದ್ದಾರೆ. ಸರ್ಕಾರಿ ಜಾಗ ಇದು, 95 ಗುಂಟೆ ಇದು. ಬೇಗ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಈ ಜಾಗವನ್ನು ಇಲ್ಲಿನ ಬೇಗೂರು ಸ್ಥಳೀಯರಿಗೆ ಏನಾದರೂ ಒಂದು ಕಡೆ ಸಮುದಾಯ ಭವನನ ಏನಾದರೂ ಒಂದು ಮಾಡಬೇಕಂತ ಒಂದು ಕಡೆ ಅಂಗನವಾಡಿ ಏನಾದರೂ ಮಾಡಬೇಕಂತ ಒಂದು ಕಡೆ ಒತ್ತಾಯ ಸಹ ಕೇಳಿಬಂದಿದೆ. ಇಲ್ಲಿ ಯಾವುದೇ ಬಾಡಿ ಇಲ್ಲ, ಇವರು ಏಕಾಏಕಿ ಈ ಒಂದು ಜಾಗವನ್ನು ಕಬ್ಜೆ ಮಾಡಲು ಮುಂದಾಗಿದ್ದಾರೆ. 1 ವರ್ಷ ಹಿಂದೆ ಒಂದೇ ರಾತ್ರಿಯಲ್ಲಿ ಎಲ್ಲ ಸಿಲುಬೆ ಇಟ್ಟಿದ್ದಾರೆ. ಸಾಕಷ್ಟು ಜನ ನೋಡ್ತಿರ್ಬೋದು ಇಲ್ಲಿ ಹಿಂದೂಪರ ಸಂಘಟನೆಗಳು ಇಲ್ಲಿನ ಸ್ಥಳೀಯರು ಸಹ ಒಂದು ಕಡೆ ಹೋರಾಟ ನಿರಂತರವಾಗಿ ಮಾಡ್ತಿದ್ದಾರೆ. ಬೇಗ ಸರ್ಕಾರ ಆಯಿತು, ಕಂದಾಯ ಇಲಾಖೆ ಅಧಿಕಾರಿಗಳಾಯಿತು, ಈ ಜಾಗವನ್ನು ವಶಕ್ಕೆ ಪಡಿಸಿಕೊಳ್ಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಯಾಕಂದರೆ ತುಂಬ ವರ್ಷಗಳಾಯಿತು ಸರ್ಕಾರ ಗಮನಕ್ಕೂ ತಂದಿದ್ದೇವೆ, ಸರ್ಕಾರ ಇನ್ನೂ ಸ್ಪಂದನೆ ನೀಡಿಲ್ಲ. ಬಟ್ ಸರ್ಕಾರಿ ಜಾಗ ಈಗ ಕಬ್ಜೆ ಆಗ್ತಿದೆ, ಇದು ಸರಿಯಲ್ಲ. ಹೆಣ್ಮಕ್ಳಿಗೆ ಏನಾದರೂ ಒಂದು ಸಮುದಾಯ ಭವನನ ಅಂಗನವಾಡಿ ಕೇಂದ್ರ ಮಾಡಬೇಕಂತ ನಮ್ಮ ಕಡೆ ಒತ್ತಾಯ ಸಹ ಕೇಳಿಬಂದಿದೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್. ಅದೇ ರೀತಿ ಸರ್ಕಾರಿ ಜಾಗವನ್ನ ಕಬಳಿಸೋದಕ್ಕೆ ಕ್ರಿಶ್ಚಿಯನ್ನರು ಮುಂದಾದ್ರ ಅನ್ನೋದು ಪ್ರಶ್ನೆ ಇದೆ. ಸ್ಥಳೀಯರು ಹಿಂದೂ ಪರ ಸಂಘಟನೆಗಳ ಗಂಭೀರ ಆರೋಪ ಇದು. ಬೇಗೂರು ವಾರ್ಡ್ 192ರಲ್ಲಿ ಸರ್ಕಾರಿ ಜಾಗವನ್ನ ಕಬಳಿಕೆ ಮಾಡಿಕೊಂಡಿದ್ದಾರಂತೆ. 1 ಎಕರೆಯಲ್ಲಿ ಗೋರಿ ನಿರ್ಮಾಣ ಮಾಡಿರುವ ಆರೋಪ ಕೂಡ ಕೇಳಲು ಸಿಕ್ಕಿದೆ. ಗೋರಿಗಳ ನಿರ್ಮಾಣ ಮಾಡಿ ಶಿಲುಬೆ ಇಟ್ಟಿದ್ದಕ್ಕೆ ಕಿಡಿಕಾರ್ತಿದ್ದಾರೆ ಹಿಂದೂ ಪರ ಸಂಘಟನೆಯವರು. ಕೂಡಲೇ ಜಾಗವನ್ನ ವಶಕ್ಕೆ ಪಡಿಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಬೇಗೂರು ಮುಖ್ಯ ರಸ್ತೆಯ ವಾರ್ಡ್ ನಂಬರ್ 192ರಲ್ಲಿದ್ದೇನೆ. ನೋಡ್ತಿರ್ಬೋದು ಇಲ್ಲಿ ಸ್ಥಳೀಯರು ಹಿಂದೂಪರ ಸಂಘಟನೆಗಳು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ ಈ ಒಂದು ಜಾಗ ಇದು ಸರ್ಕಾರಿ ಸ್ಮಶಾನ ಜಾಗ. 1 ಎಕರೆ 20 ಗುಂಟೆ ಇದೆ. 20 ಗುಂಟೆ ಬ್ರಾಹ್ಮಣ ಸಮುದಾಯದವರಿಗೆ ಕೊಟ್ಟಿದ್ದಾರೆ. ಇನ್ನು 1 ಎಕರೆ 95 ಗುಂಟೆ ನಿಯರ್ ಬೈ 1 ಎಕರೆ ಕ್ರಿಶ್ಚಿಯನ್ ಸಮುದಾಯ ವಶಪಡಿಸಿಕೊಂಡಿದ್ದಾರೆ ಅಂತ ಒಂದು ಕಡೆ ಗಂಭೀರ ಆರೋಪ ಸಹ ಕೇಳಿಬಂದಿದೆ. ಅಂದರೆ ಇಲ್ಲಿ ಯಾವುದೂ ಬಾಡಿ ಇಲ್ಲ, ಏಕಾಏಕಿ ರಾತ್ರಿ ತಂದು ಸಿಲುಬೆ ಇಟ್ಟು ಜಾಗವನ್ನು ಕಬ್ಜಾ ಮಾಡಲು ಮುಂದಾಗಿದ್ದಾರೆ ಅಂತ ಒಂದು ಕಡೆ ಗಂಭೀರ ಆರೋಪ ಇಲ್ಲಿ ಸ್ಥಳೀಯರು ಮತ್ತು ಹಿಂದೂಪರ ಸಂಘಟನೆಗಳು. ನೋಡ್ತಿರ್ಬೋದು ಇಲ್ಲಿ ಸಿಲುಬೆಗಳಿಟ್ಟಿದ್ದಾರೆ. ಇಲ್ಲಿ ಯಾವುದೂ ಹೆಣ ಇಲ್ಲ, ಯಾವುದೂ ಬಾಡಿ ಇಲ್ಲ ಅಂತ ಒಂದು ಕಡೆ ಇಲ್ಲಿ ಗಂಭೀರ ಆರೋಪವಾಗಿದೆ. ಸ್ಥಳೀಯರು ಸಹ ಅದೇ ಹೇಳ್ತಿದ್ದಾರೆ, ಇಲ್ಲಿ ಯಾವುದೂ ಬಾಡಿ ಇಲ್ಲ, ಇವರು ಈ ಒಂದು ಜಾಗವನ್ನು ಕಬ್ಜೆ ಮಾಡಲು ಮುಂದಾಗಿದ್ದಾರೆ. ಸರ್ಕಾರಿ ಜಾಗ ಇದು, 95 ಗುಂಟೆ ಇದು. ಬೇಗ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಈ ಜಾಗವನ್ನು ಇಲ್ಲಿನ ಬೇಗೂರು ಸ್ಥಳೀಯರಿಗೆ ಏನಾದರೂ ಒಂದು ಕಡೆ ಸಮುದಾಯ ಭವನನ ಏನಾದರೂ ಒಂದು ಮಾಡಬೇಕಂತ ಒಂದು ಕಡೆ ಅಂಗನವಾಡಿ ಏನಾದರೂ ಮಾಡಬೇಕಂತ ಒಂದು ಕಡೆ ಒತ್ತಾಯ ಸಹ ಕೇಳಿಬಂದಿದೆ. ಇಲ್ಲಿ ಯಾವುದೇ ಬಾಡಿ ಇಲ್ಲ, ಇವರು ಏಕಾಏಕಿ ಈ ಒಂದು ಜಾಗವನ್ನು ಕಬ್ಜೆ ಮಾಡಲು ಮುಂದಾಗಿದ್ದಾರೆ. 1 ವರ್ಷ ಹಿಂದೆ ಒಂದೇ ರಾತ್ರಿಯಲ್ಲಿ ಎಲ್ಲ ಸಿಲುಬೆ ಇಟ್ಟಿದ್ದಾರೆ. ಸಾಕಷ್ಟು ಜನ ನೋಡ್ತಿರ್ಬೋದು ಇಲ್ಲಿ ಹಿಂದೂಪರ ಸಂಘಟನೆಗಳು ಇಲ್ಲಿನ ಸ್ಥಳೀಯರು ಸಹ ಒಂದು ಕಡೆ ಹೋರಾಟ ನಿರಂತರವಾಗಿ ಮಾಡ್ತಿದ್ದಾರೆ. ಬೇಗ ಸರ್ಕಾರ ಆಯಿತು, ಕಂದಾಯ ಇಲಾಖೆ ಅಧಿಕಾರಿಗಳಾಯಿತು, ಈ ಜಾಗವನ್ನು ವಶಕ್ಕೆ ಪಡಿಸಿಕೊಳ್ಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಯಾಕಂದರೆ ತುಂಬ ವರ್ಷಗಳಾಯಿತು ಸರ್ಕಾರ ಗಮನಕ್ಕೂ ತಂದಿದ್ದೇವೆ, ಸರ್ಕಾರ ಇನ್ನೂ ಸ್ಪಂದನೆ ನೀಡಿಲ್ಲ. ಬಟ್ ಸರ್ಕಾರಿ ಜಾಗ ಈಗ ಕಬ್ಜೆ ಆಗ್ತಿದೆ, ಇದು ಸರಿಯಲ್ಲ. ಹೆಣ್ಮಕ್ಳಿಗೆ ಏನಾದರೂ ಒಂದು ಸಮುದಾಯ ಭವನನ ಅಂಗನವಾಡಿ ಕೇಂದ್ರ ಮಾಡಬೇಕಂತ ನಮ್ಮ ಕಡೆ ಒತ್ತಾಯ ಸಹ ಕೇಳಿಬಂದಿದೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.